ಸಿಂಗಾರಿನ ಮದುವೆ ಮಾಡ್ಕೊಳ್ಳೋಣ ಅಂತ ಬಹಳ ವರ್ಷದಿಂದ ಕಾಯ್ತಾ ಇದೀನಿ ಕಣ್ರಿ. ಆದ್ರೆ ಮದುವೆ ಮಾಡ್ಕೊಳ್ಳೋ ಯೋಗನೇ ಕೂಡ್ ಬತ್ತಾಯಿಲ್ಲ. ಅದೇನೋ ಆಳ್ಬಂದಿವಿ. ಇವತ್ತೇನಾರ ಆಗ್ಲಿ ಸಿಂಗಾರಿಗೂ ನನಗೂ ಮದುವೆ ಸಟಪ್ ಮಾಡ್ಕೊಬಿಡ್ತೀನಿ ಇವತ್ತು. ಯಶೋಧರ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಎಲೆ ಎಲೆ ಡವ ಡವ ಕೇಳಮ್ಮ ನನ್ನ ಸಿಂಗಾರವ್ವ. ಏನಿವತ್ತು ಮಲಿ ಕಂಡಿರೋ ನರ ಎಲ್ಲ ನೆಟ್ ನಿಂತ್ಕೊಬಿಟ್ಟವೆ ಅಂತ ಕಾಣ್ತದೆ. ಏನ್ ಈ ಪಾಟಿ ಜೋರಾಗಿದೆಯಲ್ಲ ಮಾವ, ಏನ್ ಸಮಾಚಾರ? ಏನಂತ ಅಂದ ಇನ್ನಷ್ಟು ಹೇಳ್ಬಿಡು. ಮಾವ ನನ್ನ ಮಾವ ಅಂತ ಕರ್ದೇನಮ್ಮಿ. ಏನಿದೆ ಎಮ್ಮೆ ಮೈ ಉಜ್ಜುದಂಗ ಉಜ್ಜುತ್ತಾವ ನೀವ? ಕರ್ದೆ ಮಾವ. ಮಾವ, ನಾನು ನಿನ್ನ ಮದುವೆ ಆಗಿ ವರ್ಷಕ್ಕೊಂದು ಮಗು ಕೊಡ್ತೀಯೇನೋ ಅಂತ ಅನ್ಕಂಡೆ. ಆದ್ರೆ ನಿನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಈ ಕಡೆ ಹಾವು ಸಾಯ್ತಾ ಇಲ್ಲ, ಕೋಲು ಮುರಿತಾ ಇಲ್ಲ, ಹಂಗಾಗೋಗಿದೆ. ಸಿಂಗಾರಿ, ಇವತ್ತು ನಿನ್ನ ನೋಡ್ತಾ ಇದ್ರೆ ನನಗೆ ಹೆಂಗೆಂಗೋ ಆಯ್ತದೆ ಕಣಮಿ, ಹೆಂಗೆಂಗೋ ಆಯ್ತದೆ. ಹೆಂಗಾಗುತ್ತೆ ಮಾವ? ನಿನ್ನ ಎತ್ತಾಯ್ಕೊಂಡು ಹೋಗಿ ಹೆಂಗೆ ಅಂತ ಕೇಳ್ತೀಯ? ರೂಮಳಿಗೆ ಚಿಲ್ಕವ ಆಯ್ಕೊಂಡು ತಪ್ಪು ತಿಳಿಬೇಡ. ಏನು ಮಾಡಲ್ಲ ನಾನು. ಅದು ಗೊತ್ತು ಬಿಡು ಅವ್ರಿಗೆ, ನೀನ್ ಏನು ಮಾಡೋದು ಇಲ್ಲ ಅಂತ. ಬರೀ ಮುತ್ತ ಕೊಡ್ಬೇಕು ಅನಿಸ್ತದೆ ಕಣಮಿ, ಮುತ್ತ. ಅಲ್ಲ ಮಾವ, ಅಷ್ಟು ದಿನದಿಂದನೂ ಮನೇಲೇ ಇದ್ದೀನಿ, ನಿನ್ ಕಣ್ಣು ಮುಂದೆನೆ ಓಡಾಡ್ತಾ ಇದ್ದೀನಿ. ಅವಾಗೆಲ್ಲ ಅನ್ನಿಸ್ತಾ ಇರೋದು ಈಗೆಲ್ಲಿಂದ ಬಂದ್ಬಿಟ್ಟದೆ ನಿನಗೆ ಪವರು? ಇವತ್ತು ಯಾಕೋ ನಿನ್ ಮೇಲೆ ನಿನ್ನ ನೋಡ್ತಾ ಇದ್ರೆ ಹೆಂಗೆಂಗೋ ಆಯ್ತದೆ ಕಣಮಿ, ಹೆಂಗೆಂಗೋ ಆಯ್ತದೆ. ನೀನು ಈಗ ಹೂ ಅನ್ನು ಈಗ್ಲೆಯ ಇಲ್ಲೆಯ ಗಿಚ್ಚಿಗಿಲ್ಗಿಲಿ ಮಾಡಾಕ್ಬಿಡ್ತೀನಿ. ಸೋ ರಾಮ, ಮೊದಲನೇ ಸೀನಿಂದನೂ ಇದನ್ನೇ ಹೇಳ್ತಾ ಇದೀಯ, ಒಂದ್ಸತಿನೂ ಮಾಡ್ನಿಲ್ಲ, ಅದಾಗಲಿಲ್ಲ. ಮಾವ, ನಿನ್ ಜೊತೆ ಮದ್ವೆ ಆಗ್ಬೇಕು ಅಂತ ತಾನೇ ನಿಮ್ಮನೆಗ್ ಬಂದು ನಾನು ಸೇರ್ಕೊಂಡಿರೋದು. ನೀನು ನನ್ನ ನಿಜವಾಗ್ಲೂ ಮದುವೆ ಆಯ್ತೀನಿ ಮಾವ. ಸರಿ ಮತ್ತೆ ಬಾ. ಮತ್ತೆ ನಮ್ಮೂರ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ತಾಲಿಯ ಕಟ್ಕೊಂಡು ರಾತ್ರಿ 6ರಿಂದ ಬೆಳಿಗ್ಗೆ 6 ಗಂಟೆ ಮಾತ್ರ, 6 ಗಂಟೆ ಮೇಲೆ ಮಾತ್ರ ಬೇಡ. ಬೆಳಿಗ್ಗೆ ರಾತ್ರಿ 6ರಿಂದ ಬೆಳಿಗ್ಗೆ 6 ಗಂಟೆ ಒಳಗೆ ಬೇಡ. ಏನಿದ್ರು ಮಠ 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 ಮಧ್ಯಾಹ್ನದಲ್ಲಿ ಹೆಂಗಿರ್ಬೇಕು ಅಂತ ಬೇರ್ಸು ಆ ಟೈಮಲ್ಲಿ ನಾವು ಅದನ್ನೇ ಹೇಳು, ಎಲ್ಲರಿಗೂ ಗೊತ್ತು ಕಾಣುತ್ತೆ. ನಿನಗೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಏನು ನಡೆಯಲ್ಲ ನಿಂದು ಅಂತ. ಮಾವ, ಅಷ್ಟೊಂದು ಅರ್ಜೆಂಟ್ ಯಾಕೆ ಮಾಡ್ತಾ ಇದೀಯಾ? ನೋಡು, ಕಲ್ಲೇಶಿ ಬರ್ಲಿ, ವೈಕುಂಠ ಬರ್ಲಿ, ಅವ್ರಿಬ್ರು ಬಂದ್ಮೇಲೆ ನಮ್ಮ ಮದ್ವೆನ ಹೇಗಾಗ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಆಮೇಲೆ ಮದ್ವೆ ಆಗೋಣ. ಮಾವ, ನನಗೂ ಮನೇಲಿ ಒಬ್ಳೆ ಇದ್ದು ಇದ್ದು ಬೇಜಾರಾಗಿದೆ, ನನ್ಗೊಂದ್ ಕೆಲ್ಸ ಕೊಡ್ಸು ಮಾವ. ಯಾವ ಕೆಲಸ ಮಾಡಿಯಮ್ಮೆ? ನೀನ್ ಯಾವ ಕೆಲ್ಸ ಹೇಳಿದ್ರು ನಾನು ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಅಯ್ಯೋ, ನಿನ್ನ ಮನೆ ಕಾಯ್ನೋಗ ನಿನ್ನ ವೈಕುಂಠ ಕರ್ಕ ಬಂದಿರೋದು ಯಾಕೆ ಗೊತ್ತೇನಮ್ಮೆ? ಏನಕ್ಕೆ? ನನಗೆ ಗೊತ್ತಿಲ್ವೇ, ನನಗೆ ರಾತ್ರಿ ಕಣ್ ಕಾಣಲ್ಲ, ನನ್ನ ಸೇವೆ ಮಾಡ್ಕೊಂಡಿರ್ಲಿ ಅಂತ ನಿನ್ನ ಕರ್ಕೊಂಡ್ ಬಿಟ್ಟಿರೋದು. ಅದನ್ನ ಮಾಡು ಸಾಕು, ಮುಂದಕ್ಕೆ ಯಾವ ಕೆಲಸ ಮಾಡಿಯ ನೀನು? ಹೋಗು ಮಾವ, ಅದೆಲ್ಲ ಆಗೋದಿಲ್ಲ. ನನ್ಗೊಂದ್ ಕೆಲ್ಸ ಅಂತ ಕೊಡ್ಸಿದ್ರೇನೆ ನಾನು ಈ ಮನೇಲಿ ಇರೋದು, ಇಲ್ಲಾಂದ್ರೆ ನಾನು ಹೋಯ್ತೀನಿ ಅಷ್ಟೇ. ಏನೋ ಪಿರುತಿಯಿಂದ ಕೇಳ್ಕೊತಾ ಇದೀಯ, ಕೆಲ್ಸ ಕೊಡಿಸ್ತೀನಿ, ಕೈಯ ಕೊಡುವಂತೆ. ನೋಡಿ, ಇಲ್ಲಿ ಹಿಂಗ ಆಸು ಹೋದ್ರೆ ಅಲ್ಲಿ ಒಂದು ಅಂಗಡಿ ಅದ. ಆ ಅಂಗಡಿಲಿ ಏನು ಗೊತ್ತ ಕೆಲ್ಸ? ಏನು? ತೆಗೆಯೋದು, ತೋರ್ಸೋದು, ಮಡಗೋದು, ತೆಗೆಯೋದು, ತೋರ್ಸೋದು, ಮಡಗೋದು. ಇದೇನ್ ಮಾವ, ಇದೆಂತ ಕೆಲ್ಸ ಅಂತ? ಛೀ, ಇಂಥ ಕೆಲ್ಸ ಎಲ್ಲ ನಾ ಮಾಡಲ್ಲ. ಇಲ್ಲಿ ಏನು ಅದು ವೆರಿ ಸಿಂಪಲ್ ಕಣಮೆ, ಬಟ್ಟೆ ಅಂಗಡಿ ಕಣಮೆ. ನಮ್ಮ ನರಸಿಂಹ ಅಂಗಡಿ, ಜವಳಿ ಅಂಗಡಿ, ಅಲ್ಲಿ ಈ ಏರಿಯಾಕ್ಕೆಲ್ಲ ಒಂದೇ ಅಂಗಡಿ. ಏನಾರ ಅಲ್ಲಿ ಸೇರ್ಕೊಬಿಟ್ರ ಅಂಗಡಿಗೂ ವ್ಯಾಪಾರ ಜೋರು. ನಮ್ಮ ನರಸಿಂಹಣ್ಣ ಇದಾನಲ್ಲ, ಅವನಿಗೂ ವ್ಯಾಪಾರ ಜೋರು. ಬೇಡ, ಏನು ಗೊತ್ತ, ವೆರಿ ಸಿಂಪಲ್. ಏನು? ಬಟ್ಟೆಯ ತೋರ್ಸೋದು, ತೋರ್ಸಾದ್ಮೇಲೆ
ಮಚ್ಚಿ ಮಡ್ಗೋದು ವೆರಿ ಸಿಂಪಲ್ ಅಷ್ಟೇ. ಬೇಡ, ಈ ತೋರ್ಸೋದು ಮಡಗೋದು ಯಾಕೋ ಇಷ್ಟ ಐತಾ ಇಲ್ಲ. ಬೇರೆ ಕೆಲಸ ಇದ್ರೆ ಹೇಳು. ಇನ್ನೇನ್ ಮಾಡಿ ಅಮ್ಮಿ ನೀನು? ವೆರಿ ಸಿಂಪಲ್. ಇನ್ನೊಂದು ಕೆಲಸ ಅದೇ ಮಾಡಿಯಾ? ಯಾವ್ದು? ಏನೂ ಇಲ್ಲ, ತೊಳ್ಳೋದು ಹಂಕೋದು, ತೊಳ್ಳೋದು ಹಂಕೋದು. ಇದಕ್ಕಿಂತ ಅದೇ ವಾಸಿಯಾಗಿತ್ತು ಅನ್ಸುತ್ತೆ. ಇದು ವೆರಿ ಸಿಂಪಲ್. ಇದು ಯಾವ್ದು ಮಾವ? ತಳ್ಳೋದು ಅದು ಏನ್ ಮಾವ ಅಮ್ಕೋದು ಅಂದ್ರೆ? ಅದಕ್ಕೆ ನಿನ್ನ ಬೆಪ್ಪದಕ್ಕೆ ಏನ್ ಕರೆಯೋದು ನಾನು? ಏನು ಗೊತ್ತದು? ವೆರಿ ಸಿಂಪಲ್. ಬಟ್ಟೆಯ ತಳ್ಳೋದು ಮಿಸಿನ ತುಳಿಯೋದು, ಬಟ್ಟೆಯ ತಳ್ಳೋದು ಮಿಸಿನ ತುಳಿಯೋದು. ನೀ ತುಳಿಯೋದು ಅಂದ ಕೆಲಸ ಅಂತ, ಅಮ್ಕೋದು ಅಂದ ನೀನು ತುಳಿಯೋದು. ಏನಿಲ್ಲ, ಮಿಸಿನ ಅಮ್ಕಿ 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 ಬಿಡ್ಬೇಕಲ್ಲ, ಹಂಗ. ಅದು ನೀನ್ ಹೇಳ್ತಾ ಇರೋ ರೀತಿನೇ ಸರಿಯಾಗಿಲ್ಲ. ಥೂ, ಇದು ಯಾವ ಕೆಲ್ಸನೂ ನನಗೆ ಬೇಡ. ಬೇರೆ ಯಾವ್ದಾದ್ರು ಇದ್ರೆ ಹೇಳು. ಅಯ್ಯೋ, ಈ ವೇಡ್ ಕೆಲಸ ಮಾಡಲ್ಲ ಅಂತಿದ್ದಿ, ಇನ್ ಯಾವ ಕೆಲಸ ಮಾಡಿ ನೀನು? ನೀನ್ ಏನು ಮಾಡಬೇಡ, ನನ್ನ ಹತ್ರ ಆಗಲ್ಲ ಕೆಲಸ. ಅದ ಮಾಡು ಸಾಕು. ಯಾವ್ದು? ಸಾಯಂಕಾಲ 6ರಿಂದ ಬೆಳಿಗ್ಗೆ 6. ನನ್ನ ಆಸ್ತಿ ಅಲ್ಲ ನಿನ್ಗೆ, ನಿನ್ನ ಆಸ್ತಿ ಅಲ್ಲ ನನ್ಗೆ, ಸಾಕು. ಕುಂಡ್ಗಂಡ್ ಇಟ್ಕೊಂಡು ಏನ್ ಆಸ್ತಿ ಮಡಿಕಂತಾನೆ ಏನ್ ಉಪಯೋಗ? ಶುರು ಆಗಬೇಕಾಗಿರೋ ಹೊತ್ತಲ್ಲೇ ನಿಂದು ಮಲಿಕತ್ತದೆ. ನಿನ್ ತಗೊಂಡ್ ನಾನು ಏನ್ ಮಾಡನೆ ಹೇಳು? ಅಯ್ಯೋ, ನೀನಿದ್ಯಲ್ಲ ನನ್ನ ಸಿಂಗಾರಿ, ನೀನಿದ್ಮೇಲೆ ನನ್ಗೆ ಯಾಕೆ ಮಲಿಕೊಂಡು ಎಲ್ಲಾ ಬುಸ್ ಬುಸ್ ಅಂತ ಅರ್ಥ. ವೈಕುಂಠ ಎಲ್ಲೋದಲ್ಲಮ್ಮೆ, ಅವನಿದ್ರೆ ಅವ್ನು ಛತ್ರಿ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಅವ್ನು ರೆಸ್ಟ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಬತ್ತ ನೋಡವನು ಕಿತ್ತಿ ಮಾಡ್ತಾನೆ. ಇಲ್ಲದೆ